ನಮಸ್ಕಾರ ವೀಕ್ಷಕರೇ. ಜನಾರ್ದನ ರೆಡ್ಡಿಯ ಪ್ರಾಬಲ್ಯ, ಜನಾರ್ದನ ರೆಡ್ಡಿಯ ಅವನತಿ ರಾಜಕೀಯವಾಗಿ ಎಲ್ಲರೂ ನೋಡವ್ರೆ. ಮನುಷ್ಯನಿಗೆ ಜಾತಿ ಬಲ ಒಂದು ಇದ್ದಿದ್ರೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಮುಖ್ಯಮಂತ್ರಿ ಆಗ್ಬಿಡ್ತಿದ್ರು. ಜಾತಿ ಬಲ ಒಂದನ್ನು ಬಿಟ್ಟು ಎಲ್ಲವೂ ಜನಾರ್ದನ ರೆಡ್ಡಿ ಬಳಿ ಇತ್ತು. ಆದರೆ ಕಾನೂನು ಸಮರಗಳಿಂದಾಗಿ ಅತೀ ಪೀಕಲ್ಲಿದ್ದ ಜನಾರ್ದನ್ ರೆಡ್ಡಿ ಪಾತಾಳಕ್ಕಿಳಿಬೇಕಾಯ್ತು. ಹೆಚ್ಚು ಕಡಿಮೆ 14-15 ವರ್ಷ ವನವಾಸ, ಅಜ್ಞಾತವಾಸ ಅಲ್ಲ, ಊರೇ ಬಿಡೋಂಗಾಗ್ಬಿಡ್ತು. 2023 ಕೊನೆವರೆಗೂ ಹೆಚ್ಚು ಕಡಿಮೆ ಜನಾರ್ದನ ರೆಡ್ಡಿ ಬಳ್ಳಾರಿಗೆ ಬರುವಂತೆ ಇರಲಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ರಿಲ್ಯಾಕ್ಸ್ ಅನ್ನು ಪಡೆದು ಬಳ್ಳಾರಿಗೆ ಎಂಟ್ರಿ ಕೊಟ್ಟರು. ಜನಾರ್ದನ್ ರೆಡ್ಡಿ ಬಳಿ ಹಣ ಇತ್ತು, ಜನಾರ್ದನ್ ರೆಡ್ಡಿ ಬಳಿ ಐಶ್ವರ್ಯ ಇತ್ತು, ನೆಮ್ಮದಿ ಇರಲಿಲ್ಲ. ಆ ನೆಮ್ಮದಿ ಇರಲಿಲ್ಲ ಅನ್ನೋದಕ್ಕೆ ಮತ್ತೊಂದು ಕಾರಣ, ಬಹುಕಾಲದ ಸ್ನೇಹ ಹಳಸಿತ್ತು. ಶ್ರೀರಾಮುಲು ಕೂಡ ದೂರ ಆಗಿದ್ರು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯ ಸ್ನೇಹ ಸರಿಯಾಗಿ ಇದ್ದಿದ್ದರೆ 2023 ಚುನಾವಣೆಯಲ್ಲಿ ಬಳ್ಳಾರಿಯಲ್ಲಿ ನಾರಾ ಭರತ್ ರೆಡ್ಡಿ ವಿರುದ್ಧ ಅರುಣಾ ಲಕ್ಷ್ಮಿ, ಜನಾರ್ದನ್ ರೆಡ್ಡಿ ಅವರ ಪತ್ನಿ, ಸೋಲ್ತಾ ಇರಲಿಲ್ಲ. ಹಾಗೆ ಬಳ್ಳಾರಿ ಗ್ರಾಮಾಂತರದಲ್ಲಿ ನಾಗೇಂದ್ರ ವಿರುದ್ಧ ಶ್ರೀರಾಮುಲು ಕೂಡ ಸೋಲ್ತಾ ಇರಲಿಲ್ಲ. ಹೆಂಗಿದ್ದವ್ರು ರಾಜಕೀಯವಾಗಿ ಏನೇನು ಆಗ್ಬಿಡ್ತಾರೆ. ಉಪಮುಖ್ಯಮಂತ್ರಿ ಆಗ್ತಾರೆ ಅಂದ್ಕೊಂಡಿದ್ದಂಥ ಮಾಜಿ ಸಚಿವ ಶ್ರೀರಾಮುಲು ಈಗ ಕೇವಲ ಮಾಜಿ ಶಾಸಕ. ಜನಾರ್ದನ್ ರೆಡ್ಡಿ ಹಂಗೋ ಹಿಂಗೋ KRPP ಅನ್ನೋ ಪಕ್ಷನ ಕಟ್ಬಿಟ್ಟು ಗಂಗಾವತಿಗೆ ಹೋಗಿ ನಿಂತುಬಿಟ್ಟು ಚುನಾವಣೆಯಲ್ಲಿ ಗೆದ್ದುಬಿಟ್ಟು ಇದೀಗ BJP ಜೊತೆ ಮತ್ತೆ ಕೈ ಜೋಡಿಸವ್ರೆ. ಜನಾರ್ದನ್ ರೆಡ್ಡಿಯ ಮುಂದಿನ ಚುನಾವಣೆ ಗಂಗಾವತಿನ? ನನಗೆ ಯಾಕೋ ಹಂಗೆ ಅನ್ನಿಸ್ತಾ ಇಲ್ಲ. 14 ವರ್ಷ ಆದಮೇಲೆ ಬಳ್ಳಾರಿಗೆ ಬಂದಿದ್ದೀನಿ. ನನ್ನ ಪ್ರಾಬಲ್ಯ ಅಲ್ಲೇ, ನನ್ನ ರಾಜಕೀಯ ಅಲ್ಲೇ, ನನ್ನ ಆರಂಭವೂ ಅಲ್ಲೇ, ನನ್ನ ಅಂತ್ಯವೂ ಅಲ್ಲೇ. ಇದು ಜನಾರ್ದನ್ ರೆಡ್ಡಿಯ ಅಚಲ ವಿಶ್ವಾಸ. ಈ ಬಳ್ಳಾರಿ ಕ್ಷೇತ್ರಕ್ಕಾಗಿಯೇ ಈಗ ನಡೀತಿರೋದು ಯುದ್ಧ. ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ್ ರೆಡ್ಡಿ. ಈಗ ಜನಾರ್ದನ್ ರೆಡ್ಡಿಗೆ ಬಲ ಬಂದಿದೆ. ಕುಚಿಕು ಗೆಳೆಯ ಶ್ರೀರಾಮುಲು ಜೊತೆಗಿದ್ದಾರೆ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ಜನಾರ್ದನ್ ರೆಡ್ಡಿಯ ಹಣ, ಶ್ರೀರಾಮುಲುವಿನ ಜಾತಿ ಬಲ ಇವೆರಡೇ ಇಲ್ಲಿವರೆಗೂ ಬಳ್ಳಾರಿ ಕೆಲಸ ಮಾಡಿತ್ತು. ಇವರಿಬ್ಬರು ದೂರ ಆದಾಗ ಬಳ್ಳಾರಿ ಕಬ್ಜಾ ಮಾಡ್ಕೊಳ್ಳೋಕೆ ತುಂಬ ಜನ ಪ್ರಯತ್ನ ಪಟ್ಟರು. ಆದರೆ ಈಗ ಅವರಿಬ್ಬರು ಒಂದಾಗಿದ್ದಾರೆ, ಪೆಟ್ಟು ತಿಂದ ಹುಲಿಗಳಾಗಿದ್ದಾರೆ. ಆದರೆ ಅವ್ರ ಗರ್ಜನೆ ಜೋರಾಗಿರುತ್ತೋ, ಉಸಿರಾಟ ಜೋರಾಗಿರುತ್ತೋ ಮುಂಬರೋ ಚುನಾವಣೆಗಳ ಗೊತ್ತಾಗುತ್ತೆ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ಈ ವಾಲ್ಮೀಕಿ ಜಯಂತಿ ಅಥವಾ ಫ್ಲೆಕ್ಸ್ ವಿಚಾರಕ್ಕೆ ಆಗಿರುವಂಥ ಬಳ್ಳಾರಿ ಹೊತ್ತಿ ಉರಿತಾ ಇದೆ. ಇಂಥ ಸಂದರ್ಭದಲ್ಲಿ ಇಬ್ಬರು ಒಟ್ಟಾಗಿರೋದು. ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಯ ಜಂಟಿ ಪತ್ರಿಕಾಗೋಷ್ಠಿ ಯೂಟ್ಯೂಬಲ್ಲಿದೆ, ತೆಗೆದು ನೋಡಿ ಬೇಕಾದ್ರೆ. ಏನು ಸಾಥ್ ಕೊಟ್ಟರು ಶ್ರೀರಾಮುಲು ಜನಾರ್ದನ್ ರೆಡ್ಡಿಗೆ ಅಂದರೆ, ಎಸ್ ಇದೇ ಕಣಯ್ಯ ಅವರಿಬ್ಬರು ಆಪ್ತರು, ಅವರ ಫಾಲೋವರ್ಸ್ ಬಯಸ್ತಾ ಇದ್ದಿದ್ದು ಈ ಒಂದು ಒಡನಾಟ. ಈ ಸಂದರ್ಭದಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಒಬ್ಬರೇ ಇದ್ದಿದ್ರೆ ಮಾನಸಿಕವಾಗಿ ಕುಸ್ತೋಗ್ತಾ ಇದ್ರು. ಈಗ ಅವರ ಸಾಥ್ ಸಿಕ್ಕಿದೆ. ಜನಾರ್ದನ್ ರೆಡ್ಡಿ ಅಧಿಕಾರಕ್ಕೆ ಆಸೆ ಪಡಲಿಲ್ಲ, ಶ್ರೀರಾಮುಲನ ರಾಜಕೀಯವಾಗಿ ಮುಂದೆ ಬಿಟ್ಟರು. ನನಗೆ ಚೆನ್ನಾಗಿ ನೆನಪಿದೆ, 2008ರಲ್ಲಿ ಶ್ರೀರಾಮುಲೂ ಸಚಿವರಾಗಿದ್ದರು, MLC ಆಗಿದ್ದಂತಹ ಜನಾರ್ದನ್ ರೆಡ್ಡಿಯೂ ಸಚಿವರಾದರು. ಆದರೆ ಬಳ್ಳಾರಿಯ ಉಸ್ತುವಾರಿಯನ್ನು ಜನಾರ್ದನ್ ರೆಡ್ಡಿ ವಹಿಸ್ಕೊಂಡ್ರು, ಉಳಿಸ್ಕೊಂಡ್ರು. ಶ್ರೀರಾಮುಲುಗೆ ಬಿಟ್ಕೊಡ್ಬೋದಿತ್ತು, ಆದರೆ ಬಳ್ಳಾರಿ ಮೇಲಿನ ಕಬ್ಜಾ, ಹಿಡಿತ ಕೈ ತಪ್ಪಾರ್ದು ಅಂತ ಶ್ರೀರಾಮುಲನೆಲ್ಲ ಗದಗಕ್ಕೋ ಎಲ್ಗೋ ಉಸ್ತುವಾರಿ ಮಾಡಿದರು. ಅಲ್ಲಿಂದ ಶುರುವಾಗಿರುವಂಥ ಬಳ್ಳಾರಿ ಮೇಲಿನ ಹಿಡಿತವನ್ನು ಈಗಲೂ ಬಿಟ್ಕೊಡೋಕ್ಕೆ ಜನಾರ್ದನ್ ರೆಡ್ಡಿ ರೆಡಿ ಇಲ್ಲ. ಆದರೆ ನಾರಾ ಭರತ್ ರೆಡ್ಡಿ ಅಂತ ನೆಕ್ಸ್ಟ್ ಜನ್ರೇಷನ್, ಈಗಿನ ಜನ್ರೇಷನ್ನ ಯುವಕರು, ಬಿಸಿ ರಕ್ತದ ಯುವಕರು ಎಷ್ಟು ದಿನ ನಿಮ್ಮದೇ ಪಾಳೆಗಾರಿಕೆ ನಾವು ಮಾಡ್ತೀವಿ ಅಂತ ನಿಂತವ್ರೆ. ರಾಜಕೀಯ ಅನ್ನೋದು ಪಾಳೆಗಾರಿಕೆ ಅಲ್ಲ. 5 ವರ್ಷಕ್ಕೊಂದ್ಸಲ ಜನ ಬದಲಾಯಿಸ್ಬಿಡ್ತಾರೆ. ಎಲ್ಲವನ್ನ ರಾಜಕೀಯವಾಗಿ ಕಳೆದುಕೊಂಡಂಥ ಜನಾರ್ದನ್ ರೆಡ್ಡಿ ಎಲ್ಲವನ್ನ ಮತ್ತೆ ಇದೀಗ ಗಳಿಸ್ತಾ ಇದ್ದಾರೆ, ಶ್ರೀರಾಮುಲು ಸ್ನೇಹವೂ ಸೇರಿದಂತೆ. ಹೀಗಾಗಿ ಜನಾರ್ದನ್ ರೆಡ್ಡಿಗೆ ಆನೆ ಬಲ ಬಂದಿದೆ, ರಾಮ ಬಲ ಬಂದಿದೆ. ವೀಕ್ಷಕರೇ, ರಾಜಕೀಯವಾಗಿ ಮಾತ್ರ ನಾನು ಹೇಳ್ತಾ ಇರೋದು, ವೈಯಕ್ತಿಕ ದ್ವೇಷ ಅಲ್ಲ. ವೈಯಕ್ತಿಕ ದ್ವೇಷ ಅದು ಅವ್ರವ್ರಿಗೆ ಬಿಟ್ಟಿದ್ದು. ರಾಜಕೀಯವಾಗಿ ಬಳ್ಳಾರಿ ಮೇಲೆ ರಾಮುಲು ಮತ್ತು ರೆಡ್ಡಿ ಮತ್ತೆ ಹಿಡಿತ ಸಾಧಿಸ್ತಾರ ಅಥವಾ ನಾಗೇಂದ್ರ ಮತ್ತು ಭರತ್ ರೆಡ್ಡಿ ಜೊತೆಯಾಗಿ ಸಾಕ್ತಾರ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.